ಕರ್ನಾಟಕ ಮಹಾಗಡಿಯಲ್ಲಿ ಮರಾಠಿ ದಾದಾಗಿರಿ ಮಿತಿ ಮೀರ್ತಾ ಇದೆ ದಿನೇ ದಿನೇ. ಕನ್ನಡಿಗರ ವಿರುದ್ಧ ಮಹಾಪುಂಡರ ಪುಂಡಾಟ ಮತ್ತೆ ಮುಂದುವರಿತಾ ಇದೆ. ಶಿವಸೇನೆ ಉದ್ದವ್ ಬಣ ಎಂಇಎಸ್ ವಿರುದ್ಧ ಈಗ ಕಿಡಿಕಾರಿದ್ದಾರೆ. ಬೆಳಗಾವಿಯಲ್ಲಿ ಇವತ್ತು ಬಾಳೆಕುಂದ್ರಿ ಚಲೋ ಹಮ್ಮಿಕೊಳ್ಳಲಾಗಿದೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಜಮಾವಣೆಯಾಗುವ ಸಾಧ್ಯತೆ. ಕನ್ನಡಿಗರ ವಿರುದ್ಧ ಆಗ್ತಾ ಇರುವಂತಹ ದಬ್ಬಾಳಿಕೆ ಖಂಡಿಸಿ ಆಗುವಂತಹ ಹೋರಾಟ ಅನೇಕ ಜನ ಬೇರೆ ಬೇರೆ ಊರುಗಳಿಂದೆಲ್ಲ ಬೆಳಗಾವಿ ತಲುಪುತ್ತಿದ್ದಾರೆ. ಸರಿಯಾಗಿ ಬೆಳಗ್ಗೆ 11 ಗಂಟೆಗೆ ಈ ಹೋರಾಟ ಬಾಳೆಕುಂದ್ರಿ ಚಲೋ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕರವೆಯಿಂದ ಹಮ್ಮಿಕೊಳ್ಳಲಾಗಿರುವಂತಹ ಬಾಳೆಕುಂದ್ರಿ ಚಲೋ ಕರ್ನಾಟಕ ರಕ್ಷಣಾ ವೇದಿಕೆಗೆ ಮರಾಠಿ ಎಂಇಎಸ್ ಮಹಾಗುಂಡಗಳ ದಬ್ಬಾಳಿಕೆ ದೌರ್ಜನ್ಯವನ್ನ ನಾನು ಗಮನಿಸಿದ್ದೀನಿ. ಅದಕ್ಕಾಗಿ ಬೆಳಗಾವಿಯ ನೆಲದಲ್ಲೇ ಅವರಿಗೆ ಉತ್ತರ ಕೊಡಬೇಕು ಅಂತ ಹೇಳಿ ನಾನು ಬೆಂಗಳೂರಿಂದ ಬೆಳಗಾವಿಗೆ ಬಂದಿದ್ದೇನೆ. ಇವತ್ತು ಇವರ ದಬ್ಬಾಳಿಕೆ ಅಂತ್ಯ ಆಗಬೇಕು. ಕರ್ನಾಟಕದ ಬಸ್ಗಳ ಮೇಲೆ ಬಸ್ಗಳನ್ನು ಒಡೆದಾಕುವಂಥದ್ದು, ಕರ್ನಾಟಕದ ಬಸ್ಗಳ ಮೇಲೆ ಮಸಿ ಬಳಿಯುವಂಥದ್ದು, ಕನ್ನಡದ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡುವಂಥದ್ದು, ಇಂಥ ಪ್ರವೃತ್ತಿ ನಾನು 26-27 ವರ್ಷದಿಂದಲೂ ನೋಡಿಕೊಂಡು ಬಂದಿದ್ದೀನಿ. ಬೆಳಗಾವಿಯಲ್ಲಿ ಕಿತ್ತೂರಾಣಿ ಚೆನ್ನಮ್ಮನ ಪುಣ್ಯಭೂಮಿ, ರಾಯಣ್ಣನ ಜನ್ಮಭೂಮಿ. ಇಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡ ಭಾಷೆಯೇ ಸಾರ್ವಭೌಮ ಭಾಷೆ. ಇಲ್ಲಿ ಯಾರಾದ್ರೂ ಮರಾಠಿಗರು ಬೆಳಗಾವಿಗೆ ಬಂದಿದ್ರೆ, ಕರ್ನಾಟಕಕ್ಕೆ ಬಂದಿದ್ರೆ ಅವರು ಮಾಲೀಕರಲ್ಲ. ಈ ನೆಲದ ಮಾಲೀಕರು ಕನ್ನಡಿಗರು. ಅವರು ನಮ್ಮ ಅತಿಥಿಗಳು ಅಷ್ಟೇ. ಆದ ಅರಿವಿಟ್ಕೊಂಡು ಈ ಹಿಂದೆ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿತ್ತಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಪಿಐ ಗುರುರಾಜ್ ಕಲ್ಯಾಣ್ ಶೆಟ್ಟರ್ ಟ್ರಾನ್ಸ್ಫರ್ ಹಾಕಿದ್ದಾರೆ ಎನ್ನುವುದರ ಡೀಟೇಲ್ ಸದ್ಯ ಸಿಗ್ತಾ ಇದೆ. ಯಾಕಂದ್ರೆ ಕಂಡಕ್ಟರ್ ಮೇಲೆ ಅವರು ಬಂದು ಪೋಕ್ಸೋ ಕೇಸ್ ಹಾಕಿಕೊಳ್ಳಿ ಅಂತ ಒತ್ತಡ ಹಾಕಿದ್ರು, ಇವರು ಪೋಕ್ಸೋ ಕೇಸ್ ಹಾಕಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಎತ್ತಂಗಡಿ ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಮಾರಿಹಾಳ ಠಾಣೆಯಿಂದ ಗುರುರಾಜ್ ವರ್ಗಾವಣೆಯಾಗಿದ್ದಾರೆ. ಬೆಳಗಾವಿಯ ಸಿಸಿಆರ್ಪಿಗೆ ಗುರುರಾಜ್ ಟ್ರಾನ್ಸ್ಫರ್ ಮಾಡಿ ಆದೇಶ ನೀಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಆದೇಶ ನೀಡಿದ್ದಾರೆ. ಅಲ್ಲ, ಅದು ಕೂಡ ಪೋಕ್ಸೋ ಕಾಯ್ದೆ. ಅವತ್ತು ಗಲಾಟೆ ಆಗಿದ್ದು ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಲೈಂಗಿಕ ಏನು ಅವರಿಬ್ರು ಅಪ್ರಾಪ್ತ ಇದ್ರು ಅನ್ನೋ ಕಾರಣಕ್ಕೆ ಇವರು ಹಾಕಿ ಅಪ್ರಾಪ್ತರಂದ್ರೆ ಯಾವ ಕಾರಣಕ್ಕಾಗಿ ನಿಮಗೆ ಪೋಕ್ಸೋ ಇರೋದು ಯಾವುದಕ್ಕೆ ಅನ್ನೋದು. ಈಗ ಅವರೇನು ಕೇಳಿದ್ದಾರೆ, ಟಿಕೆಟ್ ಕೊಡಿ ಅಂತ ಕೇಳಿದ್ರೆ ಅದು ಪೋಕ್ಸೋ ಕಾಯ್ದೆ ಹೆಂಗಾಗುತ್ತೆ? ಅದು ಬಹಳ ಆಶ್ಚರ್ಯಪ್ಪ. ಆದ್ರೆ ಅವ್ರು ಹೇಳಿರ್ಬೋದು, ಇಲ್ಲ ನಮ್ಮ ಮೇಲೆ ಕೈ ಮಾಡಿದ್ರು, ಮತ್ತೊಂದು ಮಾಡಿದ್ರು, ಲೈಂಗಿಕ ಕಿರುಕುಳ ಕೊಟ್ಟರು. ಲೈಂಗಿಕ ಕಿರುಕುಳಕ್ಕೂ ಅಥವಾ ವಾಗ್ವಾದಕ್ಕೂ ತುಂಬಾ ವ್ಯತ್ಯಾಸ ಇದೆ ನೋಡಿ. ಕಲ್ಯಾಣ್ ಶೆಟ್ಟರ್ ಅವರು ಹೇಳಿದ್ರು, ಗೊತ್ತಿಲ್ಲ, ಅವರು ಕೂಡ ಅಥವಾ ಭಯಪಟ್ಟು ಹಾಕಿದ್ರು, ಮತ್ತೊಂದು ಗೊತ್ತಿಲ್ಲ. ಈಗ ಇವರನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ. ಓಕೆ. ಕರ್ನಾಟಕ ಮಹಾಗಡಿಯಲ್ಲಿ ಮರಾಠಿ ದಾದಾಗಿರಿ ಮಿತಿ ಮೀರ್ತಾ ಇದೆ ದಿನೇ ದಿನೇ. ಕನ್ನಡಿಗರ ವಿರುದ್ಧ ಮಹಾಪುಂಡರ ಪುಂಡಾಟ ಮತ್ತೆ ಮುಂದುವರಿತಾ ಇದೆ. ಶಿವಸೇನೆ ಉದ್ದವ್ ಬಣ ಎಂಇಎಸ್ ವಿರುದ್ಧ ಈಗ ಕಿಡಿಕಾರಿದ್ದಾರೆ. ಬೆಳಗಾವಿಯಲ್ಲಿ ಇವತ್ತು ಬಾಳೆಕುಂದ್ರಿ ಚಲೋ ಹಮ್ಮಿಕೊಳ್ಳಲಾಗಿದೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಜಮಾವಣೆಯಾಗುವ ಸಾಧ್ಯತೆ. ಕನ್ನಡಿಗರ ವಿರುದ್ಧ ಆಗ್ತಾ ಇರುವಂತಹ ದಬ್ಬಾಳಿಕೆ ಖಂಡಿಸಿ ಆಗುವಂತಹ ಹೋರಾಟ ಅನೇಕ ಜನ ಬೇರೆ ಬೇರೆ ಊರುಗಳಿಂದೆಲ್ಲ ಬೆಳಗಾವಿ ತಲುಪುತ್ತಿದ್ದಾರೆ. ಸರಿಯಾಗಿ ಬೆಳಗ್ಗೆ 11 ಗಂಟೆಗೆ ಈ ಹೋರಾಟ ಬಾಳೆಕುಂದ್ರಿ ಚಲೋ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕರವೆಯಿಂದ ಹಮ್ಮಿಕೊಳ್ಳಲಾಗಿರುವಂತಹ ಬಾಳೆಕುಂದ್ರಿ ಚಲೋ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಮರಾಠಿ ಎಂಇಎಸ್ ಮಹಾಗುಂಡಗಳ ದಬ್ಬಾಳಿಕೆ ದೌರ್ಜನ್ಯವನ್ನ ನಾನು ಗಮನಿಸಿದ್ದೀನಿ. ಅದಕ್ಕಾಗಿ ಬೆಳಗಾವಿಯ ನೆಲದಲ್ಲೇ ಅವರಿಗೆ ಉತ್ತರ ಕೊಡಬೇಕು ಅಂತ ಹೇಳಿ ನಾನು ಬೆಂಗಳೂರಿಂದ ಬೆಳಗಾವಿಗೆ ಬಂದಿದ್ದೇನೆ. ಇವತ್ತು ಇವರ ದಬ್ಬಾಳಿಕೆ ಅಂತ್ಯ ಆಗಬೇಕು. ಕರ್ನಾಟಕದ ಬಸ್ಗಳ ಮೇಲೆ ಬಸ್ಗಳನ್ನು ಒಡೆದಾಕುವಂಥದ್ದು, ಕರ್ನಾಟಕದ ಬಸ್ಗಳ ಮೇಲೆ ಮಸಿ ಬಳಿಯುವಂಥದ್ದು,
ಕನ್ನಡದ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡುವಂಥದ್ದು, ಇಂಥ ಪ್ರವೃತ್ತಿ ನಾನು 26-27 ವರ್ಷದಿಂದಲೂ ನೋಡ್ಕೊಂಡು ಬಂದಿದ್ದೀನಿ. ಬೆಳಗಾವಿಯಲ್ಲಿ ಕಿತ್ತೂರಾಣಿ ಚೆನ್ನಮ್ಮನ ಪುಣ್ಯಭೂಮಿ, ರಾಯಣ್ಣನ ಜನ್ಮಭೂಮಿ. ಇಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡ ಭಾಷೆಯೇ ಸಾರ್ವಭೌಮ ಭಾಷೆ. ಇಲ್ಲಿ ಯಾರಾದ್ರೂ ಮರಾಠಿಗರು ಬೆಳಗಾವಿಗೆ ಬಂದಿದ್ರೆ, ಕರ್ನಾಟಕಕ್ಕೆ ಬಂದಿದ್ರೆ, ಅವರು ಮಾಲೀಕರಲ್ಲ. ಈ ನೆಲದ ಮಾಲೀಕರು ಕನ್ನಡಿಗರು. ಅವರು ನಮ್ಮ ಅತಿಥಿಗಳು ಅಷ್ಟೇ. ಆದ ಅರಿವಿಟ್ಕೊಂಡು ಈ ಹಿಂದೆ ಬಸ್ ಕಂಡಕ್ಟರ್ ಮೇಲೆ ಹಲ್ಲೆ ಆಗಿತ್ತಲ್ಲ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಪಿಐ ಗುರುರಾಜ್ ಕಲ್ಯಾಣ್ ಶೆಟ್ಟರ್ ಟ್ರಾನ್ಸ್ಫರ್ ಹಾಕಿದ್ದಾರೆ ಎನ್ನುವುದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಯಾಕಂದ್ರೆ ಕಂಡಕ್ಟರ್ ಮೇಲೆ ಅವರು ಬಂದು ಪೋಕ್ಸೋ ಕೇಸ್ ಹಾಕಿಕೊಳ್ಳಿ ಅಂತ ಒತ್ತಡ ಹಾಕಿದ್ರು, ಇವರು ಪೋಕ್ಸೋ ಕೇಸ್ ಹಾಕಿದ್ರು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರನ್ನ ಎತ್ತಂಗಡಿ ಮಾಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ಮಾರಿಹಾಳ ಠಾಣೆಯಿಂದ ಗುರುರಾಜ್ ವರ್ಗಾವಣೆಯಾಗಿದ್ದಾರೆ. ಬೆಳಗಾವಿಯ ಸಿಸಿಆರ್ಪಿಗೆ ಗುರುರಾಜ್ ಟ್ರಾನ್ಸ್ಫರ್ ಮಾಡಿ ಆದೇಶ ನೀಡಲಾಗಿದೆ ಅನ್ನೋದರ ಡೀಟೇಲ್ಸ್ ಸಿಗ್ತಾ ಇದೆ. ನಗರ ಪೊಲೀಸ್ ಆಯುಕ್ತ ಎಡಾ ಮಾರ್ಟಿನ್ ಆದೇಶ ನೀಡಿದ್ದಾರೆ. ಅಲ್ಲ, ಅದು ಕೂಡ ಪೋಕ್ಸೋ ಕಾಯ್ದೆ. ಅವತ್ತು ಗಲಾಟೆ ಆಗಿದ್ದು ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಲೈಂಗಿಕ ಏನು ಅವರಿಬ್ರು ಅಪ್ರಾಪ್ತ ಇದ್ರು ಅನ್ನೋ ಕಾರಣಕ್ಕೆ ಇವರು ಹಾಕಿ ಅಪ್ರಾಪ್ತರಂದ್ರೆ ಯಾವ ಕಾರಣಕ್ಕಾಗಿ? ನಿಮಗೆ ಪೋಕ್ಸೋ ಇರೋದು ಯಾವುದಕ್ಕೆ ಅನ್ನೋದು. ಈಗ ಅವರೇನು ಕೇಳಿದ್ದಾರೆ, ಟಿಕೆಟ್ ಕೊಡಿ ಅಂತ ಕೇಳಿದ್ದಾರೆ. ಅದು ಪೋಕ್ಸೋ ಕಾಯ್ದೆ ಹೆಂಗಾಗುತ್ತೆ? ಅದು ಬಹಳ ಆಶ್ಚರ್ಯಪ್ಪ. ಆದ್ರೆ ಅವ್ರು ಹೇಳಿರ್ಬೋದು, ಇಲ್ಲ ನಮ್ಮ ಮೇಲೆ ಕೈ ಮಾಡಿದ್ರು, ಮತ್ತೊಂದು ಮಾಡಿದ್ರು, ಲೈಂಗಿಕ ಕಿರುಕುಳ ಕೊಟ್ಟರು. ಲೈಂಗಿಕ ಕಿರುಕುಳಕ್ಕೂ ಅಥವಾ ವಾಗ್ವಾದಕ್ಕೂ ತುಂಬಾ ವ್ಯತ್ಯಾಸ ಇದೆ. ನೋಡಿ, ಕಲ್ಯಾಣ್ ಶೆಟ್ಟರ್ ಅವರು ಹೇಳಿದ್ರು, ಗೊತ್ತಿಲ್ಲ, ಅವರು ಕೂಡ ಅಥವಾ ಭಯಪಟ್ಟು ಹಾಕಿದ್ರು, ಮತ್ತೊಂದು ಗೊತ್ತಿಲ್ಲ. ಈಗ ಇವರನ್ನ ಟ್ರಾನ್ಸ್ಫರ್ ಮಾಡಲಾಗಿದೆ. ಓಕೆ. ಕರ್ನಾಟಕ ಮಹಾಗಡಿಯಲ್ಲಿ ಮರಾಠಿ ದಾದಾಗಿರಿ ಮಿತಿ ಮೀರ್ತಾ ಇದೆ ದಿನೇ ದಿನೇ. ಕನ್ನಡಿಗರ ವಿರುದ್ಧ ಮಹಾಪುಂಡರ ಪುಂಡಾಟ ಮತ್ತೆ ಮುಂದುವರಿತಾ ಇದೆ. ಶಿವಸೇನೆ ಉದ್ದವ್ ಬಣ ಎಂಬಿಎಸ್ ವಿರುದ್ಧ ಈಗ ಕಿಡಿಕಾರಿದ್ದಾರೆ. ಬೆಳಗಾವಿಯಲ್ಲಿ ಇವತ್ತು ಬಾಳೆಕುಂದ್ರಿ ಚಲೋ ಹಮ್ಮಿಕೊಳ್ಳಲಾಗಿದೆ. ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಜಮಾವಣೆಯಾಗುವ ಸಾಧ್ಯತೆ. ಕನ್ನಡಿಗರ ವಿರುದ್ಧ ಆಗ್ತಾ ಇರುವಂತಹ ದಬ್ಬಾಳಿಕೆ ಖಂಡಿಸಿ ಆಗುವಂತಹ ಹೋರಾಟ, ಅನೇಕ ಜನ ಬೇರೆ ಬೇರೆ ಊರುಗಳಿಂದೆಲ್ಲ ಬೆಳಗಾವಿ ತಲುಪುತ್ತಿದ್ದಾರೆ. ಸರಿಯಾಗಿ ಬೆಳಗ್ಗೆ 11 ಗಂಟೆಗೆ ಈ ಹೋರಾಟ, ಬಾಳೆಕುಂದ್ರಿ ಚಲೋ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ ಅನ್ನೋದರ ಡೀಟೇಲ್ಸ್ ಸದ್ಯ ಸಿಗ್ತಾ ಇದೆ. ಕರವೆಯಿಂದ ಹಮ್ಮಿಕೊಳ್ಳಲಾಗಿರುವಂತಹ ಬಾಳೆಕುಂದ್ರಿ ಚಲೋ ರಕ್ಷಣಾ ವೇದಿಕೆ ಹೋರಾಟಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಗೆ ಮರಾಠಿ ಎಂಇಎಸ್ ಮಹಾಗುಂಡಗಳ ದಬ್ಬಾಳಿಕೆ ದೌರ್ಜನ್ಯವನ್ನ ನಾನು ಗಮನಿಸಿದ್ದೀನಿ. ಅದಕ್ಕಾಗಿ ಬೆಳಗಾವಿಯ ನೆಲದಲ್ಲೇ ಅವರಿಗೆ ಉತ್ತರ ಕೊಡಬೇಕು ಅಂತ ಹೇಳಿ ನಾನು ಬೆಂಗಳೂರಿಂದ ಬೆಳಗಾವಿಗೆ ಬಂದಿದ್ದೀನಿ. ಇವತ್ತು ಇವರ ದಬ್ಬಾಳಿಕೆ ಅಂತ್ಯ ಆಗಬೇಕು. ಕರ್ನಾಟಕದ ಬಸ್ಗಳ ಮೇಲೆ ಬಸ್ಗಳನ್ನು ಒಡೆದಾಕುವಂಥದ್ದು, ಕರ್ನಾಟಕದ ಬಸ್ಗಳ ಮೇಲೆ ಮಸಿ ಬಳಿಯುವಂಥದ್ದು, ಕನ್ನಡದ ಕಂಡಕ್ಟರ್ ಮೇಲೆ ಹಲ್ಲೆ ಮಾಡುವಂಥದ್ದು, ಇಂಥ ಪ್ರವೃತ್ತಿ ನಾನು 26-27 ವರ್ಷದಿಂದಲೂ ನೋಡ್ಕೊಂಡು ಬಂದಿದ್ದೀನಿ. ಬೆಳಗಾವಿಯಲ್ಲಿ ಕಿತ್ತೂರಾಣಿ ಚೆನ್ನಮ್ಮನ ಪುಣ್ಯಭೂಮಿ, ರಾಯಣ್ಣನ ಜನ್ಮಭೂಮಿ. ಇಲ್ಲಿ ಕನ್ನಡಿಗನೇ ಸಾರ್ವಭೌಮ, ಕನ್ನಡ ಭಾಷೆಯೇ ಸಾರ್ವಭೌಮ ಭಾಷೆ. ಇಲ್ಲಿ ಯಾರಾದ್ರೂ ಮರಾಠಿಗರು ಬೆಳಗಾವಿಗೆ ಬಂದಿದ್ರೆ, ಕರ್ನಾಟಕಕ್ಕೆ ಬಂದಿದ್ರೆ, ಅವರು ಮಾಲೀಕರಲ್ಲ. ಈ ನೆಲದ ಮಾಲೀಕರು ಕನ್ನಡಿಗರು. ಅವರು ನಮ್ಮ ಅತಿಥಿಗಳು ಅಷ್ಟೇ. ಆದ ಅರಿವಿಟ್ಕೊಂಡು